ಒಂದು ಕಡೆ ಆಪರೇಷನ್ ಕಮಲದ ಮಾತು ಕೇಳಿ ಬರ್ತಾ ಇದೆ. ಆದರೆ ಬಿಜೆಪಿ ನಾಯಕರಿಗೆ ಈಗ ರಿವರ್ಸ್ ಆಪರೇಷನ್ ಭೀತಿ ಕಾಡ್ತಾ ಇದೆಯಾ? ಯಾಕೆ ಅಂತಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ತಮ್ಮ ನಿವಾಸದಲ್ಲಿ ಇವತ್ತೊಂದು ಬ್ರೇಕ್ಫಾಸ್ಟ್ ಕೂಟ ಅಂದ್ರೆ ಉಪಹಾರ ಕೂಟವನ್ನು ಏರ್ಪಡಿಸಿದ್ದಾರೆ. 25ಕ್ಕೂ ಹೆಚ್ಚು ಶಾಸಕರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರುವ ಶಾಸಕರನ್ನ ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇದ್ರೂ ಕೂಡ ಯಡಿಯೂರಪ್ಪ ಶಾಸಕರಿಗೆ ಬ್ರೇಕ್ಫಾಸ್ಟ್ ಕರೆದಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಂಜೆ ಹೇಗೂ ಶಾಸಕಾಂಗ ಪಕ್ಷದ ಸಭೆ ಇದೆ, ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸುತ್ತಾರೆ. ಸೊ ಅದರ ಮಧ್ಯೆ ಇದೀಗ ರೇಣುಕಾಚಾರ್ಯ, ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಹಾಗೂ ಸುರಪುರ ಶಾಸಕ ರಾಜು ಸುರಪುರ, ರಾಜುಗೌಡ ಇವರು, ಇದು ಧವಳಗಿರಿ, ಇದು ಯಡಿಯೂರಪ್ಪನವರ ಮನೆ, ಯಡಿಯೂರಪ್ಪನವರ ನಿವಾಸ, ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸ, ಧವಳಗಿರಿ ನಿವಾಸ. ಇಲ್ಲಿ ಅನೇಕ ಶಾಸಕರು ಬಂದು ಹೋಗ್ತಾ ಇರೋದನ್ನು ನೀವು ಗಮನಿಸಬಹುದು. ಇನ್ನು ಸಂಜೆ ಹೇಗೂ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇದೆ. 104 ಶಾಸಕರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಬಿಜೆಪಿಯ CLP ಮೀಟಿಂಗ್ ಹಾಗಿರುವಾಗ ಇವತ್ತು ಬೆಳಗ್ಗೆ ಉಪಹಾರ ಕೂಟವನ್ನು ಯಾಕೆ ಏರ್ಪಡಿಸಿದ್ರು ಅನ್ನುವಂಥ ಡೌಟ್. ಅದಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು, ಹೇಗೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ಕೈ ಹಾಕಿದೆಯೋ ಹಾಗೇನೆ ರಿವರ್ಸ್ ಆಪರೇಷನ್ ಕಾಂಗ್ರೆಸ್ ಹಾಗೂ JDS ನಿಂದ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ JDSನ ಕೆಲವು ನಾಯಕರು ಹೇಳಿದ್ರು, ನಾವು ಕೂಡ ಬಿಜೆಪಿ ಶಾಸಕರ ಜೊತೆ ಸಂಪರ್ಕದಲ್ಲಿದ್ದೀವಿ ಅನ್ನುವಂಥ ಮಾತು. ನಿಜ, ಅದನ್ನು ಸ್ಪಷ್ಟಪಡಿಸಿದ್ರು ಕೂಡ ಕೆಲವರನ್ನ, ಬೆಂಗಳೂರಿನ ಬಿಜೆಪಿ ಶಾಸಕರೊಬ್ಬರನ್ನ, ಕರಾವಳಿಯ ಬಿಜೆಪಿ ಶಾಸಕರೊಬ್ಬರನ್ನ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಿ. ಆದರೆ ಅದು ಎಷ್ಟು ಫಲಕಾರಿಯಾಗಿದೆ ಗೊತ್ತಿಲ್ಲ. 104 ಶಾಸಕರ ಬಲ ಇದೆ ಬಿಜೆಪಿಗೆ, 80 ಕಾಂಗ್ರೆಸ್ಗೆ, 38 JDSಗೆ. ಈಗ ಒಂದು ಮಾಹಿತಿ ಬರ್ತಾ ಇದೆ, ಸಿದ್ಧಗಂಗಾ ಶ್ರೀಗಳು ಹೇಗೆ ದಾಸೋಹಿ ಆಗಿದ್ರೋ ಯಡಿಯೂರಪ್ಪ ಕೂಡ ದಾಸೋಹಿ ಆಗಿದ್ದಾರೆ. ಯಡಿಯೂರಪ್ಪ ಮನೆಗೆ ಬ್ರೇಕ್ಫಾಸ್ಟ್ಗೆ ಬಂದಿದ್ದೇವೆ, ನಾವೇನು ದೇವೇಗೌಡರ ಮನೆಗೆ ಹೋಗೋಕೆ ಆಗತ್ತಾ ಅಂತೇಳಿ BSI ನಿವಾಸದಲ್ಲಿ ಶಾಸಕ ರೇಣುಕಾಚಾರ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ. ಇದನ್ನ JDS ಕಾಂಗ್ರೆಸ್ನವರು ವ್ಯವಸ್ಥಿತವಾಗಿ ಈ ರಾಜ್ಯದ ಜನರಿಗೆ, ಕಾಂಗ್ರೆಸ್ JDS ಮಧ್ಯೆ ಬಡದಾಟ, ಇನ್ನು ಕೊನೆ ಅಂತಂದ್ರೆ ಚಾಕು ಚೂರಿ ಸಂಸ್ಕೃತಿ 100 ಬಡದಾಡ್ಕೊಂತಾರೆ ಅವರು. ಅವರ ಬಡದಾಟಿಂದ ಸರ್ಕಾರ ಪತನ ಆಗುತ್ತೆ. ಎಲ್ಲ ಒಂದು ಕಡೆ ರಾಜ್ಯದ ಜನರ ಮನಸ್ಸನ್ನ ವಿಷಯಾಂತರ ಮಾಡಿ, ಯಾಕಂದ್ರೆ ಸರ್ಕಾರದ ವೈಫಲ್ಯ, ಒಂದ್ ಕಡೆ ರೆಸಾರ್ಟ್ ರಾಜಕಾರಣ, ಬಡದಾಟ, ಸಮನ್ವಯ ಸಮಿತಿ ಅಧ್ಯಕ್ಷರು ಮತ್ತು ಇವ್ರ ಮಧ್ಯೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳು, ಕಾಂಗ್ರೆಸ್ ವಿರುದ್ಧವಾಗಿ JDS ಸಚಿವರು, JDS ವಿರುದ್ಧವಾಗಿ ಕಾಂಗ್ರೆಸ್ಸಿನ ಈ ರೀತಿ ನಿರಂತರವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಬಹಳ ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ. ಆ ಮುಖ್ಯಮಂತ್ರಿಗಳಾಗ್ತಕ್ಕಂಥವ್ರು ಎತ್ತಿ ಕಟ್ತಾರೆ. ಭಾರತೀಯ ಜನತಾ ಪಾರ್ಟಿಲಿ 104 ಜನ ಶಾಸಕರು ಒಟ್ಟಾಗಿದ್ದೀವಿ. ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಕೇಂದ್ರದ ರಾಜ್ಯದ ನಾಯಕರು ಯಡಿಯೂರಪ್ಪನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದರೆ, ಹಾಗೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅವರು ಜನರ ಮನಸ್ಸನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿ ಗೊಂದಲವಾದ ಹೇಳಿಕೆಗಳನ್ನು ಕೊಡ್ತಾರೆ. ಈ ರಾಜ್ಯದ ಜನ ಒಪ್ಪಲ್ಲ. ಇದನ್ನು ಅಕ್ಷರಶಃ 100% ಸುಳ್ಳು. ಕುಮಾರಸ್ವಾಮಿ ಅವರು ಯಾವತ್ತು ನಿಜ ಹೇಳಿದ್ದಾರೆ? ಸುಳ್ಳು ಹೇಳಿದ್ರು ನಿಸ್ಸೀಮ್ರವರು. ಹಂಗಾಗಿ ಅವರು ಸುಳ್ಳಿನ ಕಂತೆಗಳನ್ನು ಕಟ್ತಾರೆ. ಭಾರತೀಯ ಜನತಾ ಪಾರ್ಟಿ 104 ಜನ ಶಾಸಕರು ಒಟ್ಟಾಗಿದ್ದೀವಿ. ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಪ್ರತಿಪಕ್ಷವಾಗಿ ಈ ಕಾಂಗ್ರೆಸ್ JDS ಸರ್ಕಾರದ ವೈಫಲ್ಯಗಳನ್ನ ರಾಜ್ಯದ ಜನರ ಮುಂದೆ, ಈ ಸಾಲ ಮನ್ನಾ ಇರಬಹುದು, ಬರಗಾಲ ಇರಬಹುದು, ಎಲ್ಲ ವೈಫಲ್ಯಗಳನ್ನ ಜನರ ಮುಂದೆ ತೆಗೆದುಕೊಂಡೋಗ್ತೀವಿ. ನಾಳಿಂದ ಅಧಿವೇಶನ ಪ್ರಾರಂಭ ಆಗ್ತದೆ. ಹಂಗಾಗಿ ಸಾಮಾನ್ಯವಾಗಿ ನಮ್ಮ ಶಾಸಕಾಂಗದ ಪಕ್ಷದ ನಾಯಕರಿದ್ದಾರೆ ಯಡಿಯೂರಪ್ಪ ಸಾಹೇಬರು. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಶಾಸಕರನ್ನು ಕರೆದು ಟಿಫಿನ್ಗಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ಕರೆಸಿ ಯಾವ ತರ ನಾಳೆ ಅದು ಚರ್ಚೆ ಮಾಡಬೇಕು, ಯಾವುದ್ರ ಬಗ್ಗೆ ಹೋರಾಟ ಮಾಡಬೇಕು, ಯಾರ್ಯಾರು ಯಾವುದ್ರ ಬಗ್ಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಇವತ್ತು ಸಭೆ ಕರೆದ ಮೇಲೆ ಸಾಹೇಬ್ರು ಏನ್ ಹೇಳ್ತಾರೆ ಅದನ್ನು ಫಾಲೋ ಮಾಡೋದು ನಮ್ಮೆಲ್ಲ ಕರ್ತವ್ಯ ಆಗ್ತದೆ. ಬಡವರಾಗಲಿ ಶ್ರೀಮಂತರಾಗಲಿ ಊಟ ಅಂದ್ರೆ ಊಟನ ಎಲ್ಲರಿಗೂ ಬೇಕೇನು, ಶ್ರೀಮಂತರಂತ ಯಾರು ನೋಟ್ ನುಂಗಕ್ಕಾಗಂಗಿಲ್ಲ. ಬಡವರಿಗೂ ಊಟದ ಏನ್ ಅದು ಅಂತಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಒಂದು ಅತಿಥಿ ಸತ್ಕಾರ ಇರುತ್ತೆ. ಯಾಕಂದ್ರೆ ನಮ್ಮನೆ ಇದೆ ಸಭೆ ನಾಳೆ ಶಾಸಕಾಂಗ ಸಭೆ, ನಾಳೆ ಇವತ್ತು ಅಧಿವೇಶನ ಇರೋದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ನಮ್ಮ ಶಾಸಕಾಂಗ ಸಭೆ ಇದೆ. ನಾಳೆದ ಬಗ್ಗೆ ಚರ್ಚೆ ಮಾಡಲು ಕರೆದಾರೆ. ಮತ್ತೇನು ವಿಶೇಷತೆ ಇದರಲಿಲ್ಲ.
ಓಕೆ, ಮತ್ತೊಂದು ಕಡೆ ಹೊನ್ನಾಳಿ ಶಾಸಕ ಅವರ ಮಾತನ್ನು ನೀವು ಕೇಳಿಸ್ಕೊಂಡ್ರಿ. ರೇಣುಕಾಚಾರ್ಯ ಮತ್ತು ರಾಜುಗೌಡ ಸುರಪುರ ಶಾಸಕ. ಹೊನ್ನಾಳಿ ಶಾಸಕರು ಕಳೆದ ಬಾರಿ ಸೋತು ಹೋಗಿದ್ದರು. ಈ ಬಾರಿ ಅಂದರೆ ಕಳೆದ ಬಾರಿ ಅವರು KJPಯಿಂದ ಸ್ಪರ್ಧೆ ಮಾಡಿ ಸೋತು ಹೋಗಿದ್ದರು. ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ ಅವರು ಅಬಕಾರಿ ಸಚಿವರು ಕೂಡ ಆಗಿದ್ದರು. ಭಾಳ ಅದ್ಭುತವಾದಂಥ ಯೋಗ ಮಾಡ್ತಾರೆ, ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಯೋಗ ಮಾಡ್ತಾರೆ. ಭಾಳ ಸ್ಮಾರ್ಟ್ ಆಗಿದ್ದಾರೆ. ಕನ್ನಡಕ ಎಲ್ಲ ಹೊಸದಾಗಿ ಒಂದು 10 ವರ್ಷ ಯಂಗಾಗಿ ಕಾಣ್ತಾ ಇದ್ದಾರೆ. ಎನಿವೇ ಭಾಳ ದೊಡ್ಡ ಹಿಂಬಾಲಕರು. ಯಡಿಯೂರಪ್ಪನವರ ಒಂದು ನೀಲಿಗಣ್ಣಿನ ಹುಡುಗ ಅಂತಲೂ ಕರೆಯಲಾಗ್ತಾಯಿತ್ತು. ಆದರೆ ಕೆಲವು ಪರ್ಸನಲ್ ವಿಚಾರಗಳಿಂದಾಗಿ ಅವರ ಇಮೇಜ್ ಸ್ವಲ್ಪ ಡ್ಯಾಮೇಜ್ ಆಯಿತು. ಆದರೂ ಕೂಡ ಅದನ್ನೆಲ್ಲ ಮೀರಿ ಮಂತ್ರಿ ಆಗಿದ್ದಂಥವ್ರು ರೇಣುಕಾಚಾರ್ಯ, ಮತ್ತೊಂದು ಕಡೆ ಸುರಪುರ ಶಾಸಕ ರಾಜುಗೌಡ. ಎನಿವೆ ಈಗ ರವಿ ಶಿವರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಯಾಕೆ ಬಂದಿದ್ದಾರೆ 25 ಶಾಸಕರು? ನಮ್ಮ ಮನೆ ನಾವು ಬರ್ತೀವಿ, ದೇವೇಗೌಡರ ಮನೆಗೆ ಹೋಗೋಕ್ಕಾಗತ್ತಾ, ಈ ಮಾತನ್ನೆಲ್ಲ ಹೇಳಿದರು, ನಿಜ. ಆದರೆ ಸಾಕಷ್ಟು ಕುತೂಹಲ ಮೂಡಿದೆ. ಹೆಚ್ಚಿನ ಮಾಹಿತಿ ಏನಿದೆ? ಜಯಪ್ರಕಾಶ್ ಶೆಟ್ಟರ್ ಈಗಾಗಲೇ BS ಯಡಿಯೂರಪ್ಪ ಅವರ ನಿವಾಸಕ್ಕೆ ಆರ್ ಅಶೋಕ್, KS ಈಶ್ವರಪ್ಪ, ಸುರೇಶ್ ಕುಮಾರ್, ರೇಣುಕಾಚಾರ್ಯ, ಗೋವಿಂದ ಕಾರಜೋಳ ಸೇರಿದಂತೆ ಸುಮಾರು 10 ರಿಂದ 15ಕ್ಕೂ ಹೆಚ್ಚು ಶಾಸಕರು ಯಡಿಯೂರಪ್ಪ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಆ ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಸಹಜವಾದ ಕೂತಲ್ಲ, ನೀವು ಹೇಳಿದಂತೆ ಯಾಕೆ ಶಾಸಕಾಂಗ ಸಭೆಯನ್ನು ಕರೆದಿದ್ರು, ನಂತರ ಕೋರ್ ಕಮಿಟಿ ಸಭೆ ಇದೆ, ಆದರೂ ಕೂಡ ಯಾಕೆ ಬಂದಿದ್ದಾರೆ ಹೇಳುವಂಥದ್ದು. ಈಗಾಗಲೇ ಕೆಲ ಶಾಸಕರು, ಅದರಲ್ಲಿ ಪ್ರಮುಖವಾಗಿ ರೇಣುಕಾಚಾರ್ಯ ಹೇಳ್ತಾ ಇದ್ರು, ನಾವು ಅಧಿವೇಶನದಲ್ಲಿ ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಹೇಗೆ ಸರ್ಕಾರದ ವಿರುದ್ಧ ಸದನದ ಒಳಗೂ ಮತ್ತು ಹೊರಗೂ ಹೋರಾಟವನ್ನು ಮಾಡಬೇಕು ಕುರಿತಾಗಿ BS ಯಡಿಯೂರಪ್ಪ ಅವರ ಜೊತೆ ಮಾತುಕತೆಯನ್ನು ಮಾಡೋದಿದೆ. ಹಾಗಾಗಿ BS ಯಡಿಯೂರಪ್ಪನವರು ಇವತ್ತು ಕರೆದಿದ್ದಾರೆ. ಅಧಿವೇಶನ ಆರಂಭವಾಗುವ ಮುನ್ನ ಈ ರೀತಿ ಉಪಹಾರ ಕೂಟಗಳು, ಮಾತುಕತೆಗಳು ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ ಹೇಳುವ ಮಾತನ್ನು ಹೇಳ್ತಾ ಇದ್ರು. ಅಫ್ಕೋರ್ಸ್ ಇದು ಮಾಧ್ಯಮದ ಮುಂದೆ ಹೇಳುವಂತ ಮಾತು ಕೂಡ ಸತ್ಯ. ಯಾಕೆಂದ್ರೆ ಯಾವುದು ಕೂಡ ಮೀಟಿಂಗ್ ಅಲ್ಲಿ ಏನಾಯ್ತು ಹೇಳುವಂತದ್ದನ್ನ ಮಾಧ್ಯಮದ ಮುಂದೆ ಬಂದು ಹೇಳುವಂತ ಈ ಕ್ಷಣದಲ್ಲಿ ಮಾಡೋದಿಲ್ಲ. ಯಾಕೆಂದ್ರೆ ಅತೃಪ್ತರ ಶಾಸಕರು ಒಂದು ಕಡೆ ಮುಂಬೈಯಲ್ಲಿ ಕುಳಿತುಕೊಂಡಿದ್ದಾರೆ, ಒಂದು ಕಡೆ ಸರ್ಕಾರ ಅಸ್ಥಿರಗೊಂಡಿದೆ ಹೇಳುವಂತ ವಾತಾವರಣ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಅಥವಾ ಮುಖಂಡರುಗಳು ಬಹಳ ಸೂಕ್ಷ್ಮವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ಮಾತನ್ನು ಇಲ್ಲಿ ಗಮನಿಸಬೇಕು ಜಯಪ್ರಕಾಶ್ ಶೆಟ್ರೆ, ರೇಣುಕಾಚಾರ್ಯ ಅವರ ಮಾತಿನ ಭರದಲ್ಲೋ ಏನೋ ಗೊತ್ತಿಲ್ಲ, ನಾವೆಲ್ಲರೂ 104 ಶಾಸಕರು ಒಟ್ಟಿಗೆ ಇದ್ದೇವೆ, ಆದರೆ ಜೊತೆಗೆ ಯಡಿಯೂರಪ್ಪ ಅವರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಡಿಯೂರಪ್ಪನವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೈಕಮಾಂಡ್ ಈಗಾಗಲೇ ಘೋಷಣೆ ಮಾಡಿದೆ ಹೇಳುವಂತ ಮಾತನ್ನು ಹೇಳ್ತಾ ಇದ್ರು. ಅದು ಬಾಯಿ ತಪ್ಪಿ ಹೇಳಿದ್ರು ಅಥವಾ ಈಗಿನ ಸದ್ಯದ ವಿದ್ಯಮಾನಗಳ ಕುರಿತಾಗಿ ಅವರು ಆ ರೀತಿ ಹೇಳಿದ್ರೋ ಗೊತ್ತಿಲ್ಲ. ಹಾಗಾದ್ರೆ ಆಪರೇಷನ್ ಕಮಲವೋ ಅಥವಾ ಅತೃಪ್ತ ಶಾಸಕರನ್ನು ಕೂಡ ಬಿಜೆಪಿ ನೆಚ್ಚಿಕೊಂಡಿದೆ ಹೇಳುವುದಕ್ಕೆ ರೇಣುಕಾಚಾರ್ಯ ಅವರ ಮಾತು ಕೂಡ ಒಂದು ರೀತಿಯಲ್ಲಿ ಪುಷ್ಟಿ ನೀಡುವಂತೆ ಇತ್ತು. ಪ್ರಮುಖವಾಗಿ ಈಗ ಆ 104 ಶಾಸಕರು ಜೊತೆಗೆ 2 ಪಕ್ಷೇತರ ಶಾಸಕರು ಜೊತೆಗೆ 4 ಅತೃಪ್ತ ಶಾಸಕರು, ಅದರ ಜೊತೆಗೆ ಒಂದಿಷ್ಟು ಅತೃಪ್ತರು ಬಿಜೆಪಿ ಕಡೆ ಬರಬಹುದು ಹೇಳುವಂತ ಒಂದು ಗುಮಾನಿ ಲೆಕ್ಕಾಚಾರ ಬಿಜೆಪಿಗೂ ಇದೆ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ನ ಶಾಸಕರುಗಳು ಅಥವಾ ಅತೃಪ್ತರು ಅವರ ಮಾತಿಗೆ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ, ಅವರು ನಿಶ್ಚಿತವಾಗಿ ಬಿಜೆಪಿ ಕಡೆ ಬರ್ತಾರೆ ಹೇಳುವಂತ ಒಂದು ಬಲವಾದ ವಿಶ್ವಾಸ ಬಿಜೆಪಿ ಇರೋದ್ರಿಂದ ಅದಕ್ಕೆ ಬೇಕಾದ ಪೂರ್ವ ತಯಾರಿ. ಒಂದು ವೇಳೆ ಅವರು ರಾಜೀನಾಮೆಯನ್ನ ಕೊಟ್ಟು ಪಕ್ಷಕ್ಕೆ ಬಂದದ್ದಾದಲ್ಲಿ ರಾಜ್ಯದ ಜನತೆಗೆ ನಾವೇನು ಹೇಳಬೇಕು, ಅಥವಾ ಇದು ಆಪರೇಷನ್ ಕಮಲ ಹೇಳುವಂಥದ್ದನ್ನ ಬೇರೆ ಮಾತುಗಳ ಮೂಲಕ ರಾಜ್ಯ ಜನತೆಗೆ ಉತ್ತರ ಕೊಡಬೇಕು. ಈ ಎಲ್ಲ ರೀತಿಯ ಚರ್ಚೆಗಳು ಉಪಹಾರ ಕೂಟದಲ್ಲಿ ಆಗುವಂತ ಸಾಮಾನ್ಯ. ನೋಡೋಣ, ಇನ್ನು ಮೀಟಿಂಗ್ ಆಗ್ತಾ ಇದೆ ಜಯಪ್ರಕಾಶ್ ಶೆಟ್ಟರ್, ಮೀಟಿಂಗ್ ಮುಗಿದ ನಂತರದಲ್ಲಿ ಒಳಗಡೆ ಏನು ಚರ್ಚೆ ಆಯ್ತು ಹೇಳುವಂಥದ್ದು ಸಿಗಬಹುದೇನೋ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರವಿ ಶಿವರಾಮ್ ಇವತ್ತು ಅಲ್ಲೇ ಇರ್ತಾರೆ. ಸಾಕಷ್ಟು ಮಾಹಿತಿಗಳನ್ನು ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಎಸ್, ಮತ್ತೊಂದು ಕಡೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಕೂಡ ಯಡಿಯೂರಪ್ಪ ನಿವಾಸಕ್ಕೆ ಹೋಗ್ತಾ ಇರುವಂಥ ದೃಶ್ಯ ನೀವು ನೋಡ್ತಾ ಇದ್ರಿ. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಕೂಡ ಒಂದು ಕಾಲಘಟ್ಟದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಭಾಳ ಅದ್ಭುತವಾದಂತಹ ಒಂದು ರೀತಿಯಲ್ಲಿ ಅಂದರೆ ಬಲಪಂಥೀಯ ವಾಗ್ಝರಿ ಹೊನ್ನಾಳಿ ಶಾಸಕ, ಭಾಳ ಸಕ್ರಿಯವಾಗಿ ರಾಜುಗೌಡರು ಇವರಿಬ್ಬರು ಕೂಡ. ಓಕೆ.